ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಈ ಜಾಗ ತುಂಬಾ ಜನಕ್ಕೆ ತುಪ್ಪಾಗಿರ್ತಾರೆ, ಸಿಕ್ಕಾಪಟ್ಟೆ ಅಫೇರ್ ಇರುತ್ತೆ ಅವ್ರಿಗೆ. ತುಟಿ ತುಂಬಾ ಸಣ್ಣಗಿರುತ್ತೆ, ಅವರ ಡ್ರಿಂಕ್ಸು ಡ್ರಗ್ಸ್ ಎಲ್ಲ ಅಡಿಕ್ಟ್ ಆಗಿರ್ತಾರೆ ಅವ್ರು 100%. ಕುತ್ತಿಗೆ ತಳಗಡೆ ಮಚ್ಚೆ ಇರುತ್ತೆ, ಕುತ್ತಿಗೆ ತಳಗಡೆ ನೋಡಿದ್ರೆ ಮೇಡಮ್ ಅವರೇ ಕೆಲವರಿಗೆ ಇರುತ್ತೆ, ಅವ್ರಿಗೆಲ್ಲ ಗಂಡನಿಗೆ ಆಯಸ್ ಕಮ್ಮಿ ಅಂತ ಹೇಳುತ್ತೆ. ಓಕೆ, ನಿಮ್ಮ ಫ್ಯಾಮಿಲಿ ಯಾರು ಎಣ್ಣೆ ಹೊಡಿತಾರೆ? ನಮ್ಮ ಯಜಮಾನ್ರು ಗುರುಜಿ. ಸಖತ್ತಾಗಿ ಹೊಡಿತಾರ, ಮೀಡಿಯಂ ಹೊಡಿತಾರ? ಟಾಟೋನ ನಿಮ್ಮ ಮೈ ಮೇಲೆ ಹಾಕಿದ್ರೆ ಅವ್ರ ದೇಹ ದಪ್ಪ ಸ್ಟಾರ್ಟ್ ಆಗುತ್ತೆ. ಬಹಳ ಅದ್ಭುತ. ಇಲ್ಲ ನೀವೇನು ಓದಿದಿರಾ? ನಾನು SSLC ಗುರುಜಿ. ಫೇಲಾ? ಬಹಳ ವಿಶೇಷ. ಈ ತುಟಿ ತುಂಬಾ ತುಂಬಾ ಚೂಪಾಗಿರುತ್ತೆ ನೋಡಿ, ಈ ಜಾಗ ತುಂಬಾ ಚೂಪಾಗಿರುತ್ತೆ. ಈ ಜಾಗ ತುಂಬಾ ಜನಕ್ಕೆ ಚೂಪಾಗಿರ್ತಾರೆ, ಸಿಕ್ಕಾಪಟ್ಟೆ ಅಫೇರ್ ಇರುತ್ತೆ ಅವ್ರಿಗೆ. ಸಿಕ್ಕಾಪಟ್ಟೆ ಅಫೇರ್ ಇರುತ್ತೆ, ಆದ್ರೆ ಅವ್ರು ಹೇಳ್ಕೊಳಕ್ಕಲ್ಲ. ಈ ಸಬ್ಜೆಕ್ಟ್ ಇದೆಲ್ಲ 100%. ಯಾರಿಗೆಲ್ಲ ಅಲ್ಲು ಈ ತುಟಿ ತುಂಬಾ ತುಟಿ ತುಂಬಾ ಸಣ್ಣಗಿರುತ್ತೆ, ಅವರ ಡ್ರಿಂಕ್ಸು ಡ್ರಗ್ಸ್ ಎಲ್ಲ ಅಡಿಕ್ಟ್ ಆಗಿರ್ತಾರೆ ಅವ್ರು 100%. ಯಾವ ಬೋಳೆ ಮಗ ಹೇಳಿದ್ರಿ? ತುಂಬಾ ಜನಕ್ಕೆ ಡ್ರಿಂಕ್ಸು ಇದೆಲ್ಲದಕ್ಕೂ ಅಡಿಕ್ಟ್ ಆಗಿರ್ತಾರೆ. ಅವ್ರನ್ನ ಬೇಗ ತಿದ್ದಕ್ಕಾಗಲ್ಲ. ಬೇರೆಯವರು ಅಡಿಕ್ಟ್ ಆಗಿರ್ತಾರೆ, ಅವ್ರನ್ನ ತಿದ್ದಕ್ಕಾಗಲ್ಲ 100%. ಇದೆಲ್ಲನೂ ಕೂಡ ಆಸ್ಟ್ರಾಲಜಿ ಹೇಳುತ್ತೆ. ಮತ್ತೆ ಯಾರಿಗೆಲ್ಲ ಕುತ್ತಿಗೆ ತಳಗಡೆ ಮಚ್ಚೆ ಇರುತ್ತೆ, ಕುತ್ತಿಗೆ ತಳಗಡೆ ನೋಡಿದ್ರೆ ಮೇಡಮ್ ಅವರೇ ಕೆಲವರಿಗೆ ಇರುತ್ತೆ, ಅವ್ರಿಗೆಲ್ಲ ಗಂಡನಿಗೆ ಆಯಸ್ ಕಮ್ಮಿ ಅಂತ ಹೇಳುತ್ತೆ. ನನ್ನ ಮೇಲೆ ಹಣೆ ಇಟ್ಟು. ಅಯ್ಯೋ ಓಕೆ. ಇದೆಲ್ಲ ಸಬ್ಜೆಕ್ಟ್. ತುಂಬಾ ಜನ ಮ್ಯಾರೇಜ್ ಲೈಫ್ ಅಲ್ಲಿ ಡಿಸ್ಟರ್ಬ್ ಮಾಡ್ಕೋತಾರೆ ಅಂತ ಹೇಳುತ್ತೆ. ಮತ್ತೆ ಎಲ್ಲರಿಗೂ ತುಟಿ ಮೇಲೆ ಮಚ್ಚೆ ಇರಬೇಕು ಅಂತ ಹೇಳ್ತಾರೆ. ಇದು ರಾಂಗು ಲಕ್ಷಣ. ಹೆಣ್ಮಕ್ಳಿಗೆ ಅದು ಲಕ್ಷಣ. ಆದ್ರೆ ಸೀರಿಯಲ್ ಮಾಡೋದಿಲ್ಲ ಅವರೇನೆ. ಅವ್ರ ಫ್ಯಾಮಿಲಿ ಯಾವ ಲಕ್ಷಣ ಒರಿಜಿನಲ್ ಫ್ಯಾಮಿಲಿ. ನನಗೂ ಇದೆ. ಒರಿಜಿನಲ್ ಫ್ಯಾಮಿಲಿ ಯಾವ್ದು ನೆಟ್ಟಿಗೆ ಹಾಕಲ್ಲ, ಡಿಸ್ಟರ್ಬ್ ಆಗಿರುತ್ತೆ. ಸಿನಿಮಾದಲ್ಲಿ ಮಾತ್ರ ಇಲ್ಲಿವರೆಗೂ ತಾಳಿ ಬಿಡ್ಕೊಂಡು ಅಜ್ಜಿಂಗ ಲಕ 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 ಅಂತ ಇರ್ತಾರೆ. ಫ್ಯಾಮಿಲಿ ಮಾತ್ರ ಅಳ್ಳಾಡೋಗಿರುತ್ತೆ. ನಮಸ್ಕಾರ. ಡೇಟ್ ಆಫ್ ಬರ್ತ್ ಕೊಡಿ. 29/7/1988. ನಿಮ್ಮ ಮಗನಿಗೆ ಡೈವರ್ಸ್ ಆಗುತ್ತೆ, 2 ಮದುವೆ ಆಗುತ್ತೆ. ಹಾಳಾಗೋಯ್ತು ಜಾತಕ. 7ನೇ ಮನೇಲಿ ಶನಿ ಇದ್ದಾನೆ, ನೀಚ ಶನಿ. ಮುಂಡ ಮಚ್ಕೋಯ್ತು ಜಾತಕ. 2 ಮದುವೆ ರೆಡ್ ಮಾಡಿ ಕೇಳಿ. ಮೊದಲನೇ ಬುಂಡ ಹೊಡಕ್ ಹೋಯ್ತಾಳೆ ಸೊಸೆ ಬಂದಲ್ಲಿ ಬಂದು. ಹಲೋ ಹಲೋ, ಏನ್ ಮಾಡೋದು ಗುರುಗಳೇ? ನಿಮ್ಮ ಮಗನ್ ಮದುವೆ ಮಾಡಬೇಡಿ, ಯಾವ್ದಾರು ಆಶ್ರಮ ಉಟ್ಬಿಡಿ. ನಮಸ್ಕಾರ ಗುರುಜಿ. ನಮಸ್ಕಾರ ಗುರುಜಿ, ಅವನ ಭವಿಷ್ಯ ಬಗ್ಗೆ ಕೇಳೋಣ ಅಂತ ಗುರುಜಿ. ಏನ್ ಮಾಡ್ತಾರೆ ಇವರು? ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾನೆ ಗುರುಜಿ. ಓಕೆ, ನಿಮ್ಮ ಫ್ಯಾಮಿಲಿ ಯಾರು ಎಣ್ಣೆ ಹೊಡಿತಾರೆ? ನಮ್ಮ ಯಜಮಾನ್ರು ಗುರುಜಿ. ಸಖತ್ತಾಗಿ ಹೊಡಿತಾರ, ಮೀಡಿಯಂ ಹೊಡಿತಾರ? ಇವ್ನ ಯಾವನ ಸೆಡೆ ನನ್ ಮಗ. ಸಖತ್ತಾಗೆ ಹೊಡಿತಾ ಇದ್ರು ಗುರುಜಿ, ಇವಾಗ ಹುಷಾರಿಲ್ಲ. ಹೊಡೆದು ಹುಷಾರಿಲ್ವಾ? ಹೌದು, ಅದನ್ನ ಹೇಳ್ತಾ ಇದ್ದ ಜಾತಕ. ಕರೆಕ್ಟ್ ಗುರುಜಿ. ಹೌದು, ಹೊಡೆದು ನಿಮ್ಗೇನು ಹೊಡೆದಿಲ್ವಾ? ಅಯ್ಯೋ, ಅದೆಲ್ಲ ಇತ್ತು ಗುರುಜಿ. ಹೌದು, ಇವಾಗ ನೀವು ಹೊಡಿತೀರಾ? ಇಲ್ಲ ಗುರುಜಿ, ಇವಾಗ ಹೋಯ್ತಾ ಇತ್ತಲ್ಲ ಗುರುಜಿ. ನಿಮಗಾಯ್ತಾ ಅವ್ರಿಗಾಯ್ತಾ? ಇಬ್ಬರಿಗೂ ಆಗಿದೆ ಗುರುಜಿ. ತಿವಿಗೆ ಅಲ್ವಾ ಮಕ್ಕಕ್ಕೆ ಮುಚ್ಚಂಗ್ ಕುತ್ಕೊಳ್ಳ ಅಂತ ಬೈತಾ ಇರ್ತೀನಿ, ಏನ್ ಮಾಡೋದು ಗುರುಜಿ? ಅದನ್ನ ಹೇಳುತ್ತೆ ಇವಾಗ ಅಧಿಕಾರ. ಗುರುಜಿ. ಓಕೆ, ಇದೊಂದು ಗ್ರಹ ಬಹಳ ಅದ್ಭುತ. ನಿಮ್ಮ ಮಗನ ಜಾತಕದಲ್ಲಿ ಗುರುಜಿ ಅದ್ಭುತವಾದ ಜಾತಕಗಳಿದಾವೆ, ಬಹಳ ಬ್ಯೂಟಿಫುಲ್ ಜಾತಕ ಇದೆ. ಮನೆ ಮಾಡಿದ್ರಾ? ಮನೆ ಇದೆಯಾ? ಮನೆ ಒಂದ್ ಸಣ್ಣ ಮನೆ ಇದೆ ಗುರುಜಿ, ಅರ್ಧ ಕಾಲ್ ಸೈಟ್ ಒಂದ್ ಸ್ವಲ್ಪ ಅಷ್ಟೇ. ಓಕೆ, 2010ರಿಂದ 2029ಗೆ ಕಾಯಿಲೆ ಬೀಳ್ಬೇಕು ನಿಮ್ಮ ಮನೇಲಿ. ಇಲ್ಲ ಮತ್ತೆ ಯಾರು ಡೆತ್ ಆಗಬೇಕು. ನಿಮ್ಮ ಯಜಮಾನ್ಗೆಲ್ಲ ಪಾರ್ಟ್ಸ್ಗಳು ನೆಟ್ಟಿಗಿದ್ದಾವೆ, ಯಾವ ತೊಂದರೆ ಕೊಟ್ಟವ ಬಾಡಿಲಿದಾವ? ಹೌದು ಗುರುಜಿ, ಲಕ್ಕ ಹೊಡೆದಿದೆ ರೈಟ್ ಸೈಡ್, ಇವಾಗ ಪರವಾಗಿಲ್ಲ. ಅದನ್ನ ಹೇಳ್ತಾ ಐತೆ. ಕಳಿಸ್ಕೊಡೋ ಕಾರ್ಯಕ್ರಮ ಇದೆ ಅಂತ ಯಾವ್ದಾರು ಭಯ ಬಂದಿದ್ದ? ಭಯ ಇದೆ ಸ್ವಾಮಿ. ಹೌದು ಸ್ವಾಮಿ, ಇತ್ತು. ಯಾವಾಗ ಹೋಗ್ಬೋದು ಅಂತ ಭಯ ಇದೆ? ಅದು ಅದಿ ಗೊತ್ತಿಲ್ಲ ಸ್ವಾಮಿ. ಅಲ್ಲ, ನಿಮ್ ಎಲ್ಲರಿಗೂ ಒಂದು 6 ಸೆನ್ಸ್ ಅನ್ಸುತ್ತೆ ತಾನೆ? ಅದು ಈಗ ಅವಾಗ ತುಂಬಾ ಹುಷಾರಿಲ್ದಂಗ ಆಗಿದ್ರು, ಇವಾಗ ಪರವಾಗಿಲ್ಲ ಗುರುಜಿ. ಹಂಗಾಗಿ ಅಲ್ಲ, ನಿಮ್ ಮನ್ಸು ಯಾವಾಗ್ಲಾರು ಅನ್ಸಿದ್ದ 1 ಕ್ವಿಂಟಾರ್ ಅಂತವ? ಅನ್ಸಿತ್ತು ಗುರುಜಿ, 22ರಲ್ಲಿ ಅನ್ಸಿತ್ತು. ಹೌದಾ? ಗುರುಜಿ. 4 ಚೇರಲ್ಲಿ 1 ಅಂತವ? ಹೌದು ಗುರುಜಿ. ಅವ್ರ ಊಟದಿಂದ ಒಳ್ಳೇದಾಯ್ತಾ ಇಲ್ಲ ಬೇಜಾರಾಯ್ತಾ? ಒಳ್ಳೇದಾಯ್ತು ಗುರುಜಿ. ಅಲ್ಲ, ಒಬ್ಬೊಬ್ರು ಹಿಂಗೆ ಹೇಳ್ತಾರೆ, ಹೋಗಿ ಅವಾಗಲೇ ಹೋಗ್ತಾರೆ, ಇವಾಗ ಉಳ್ಕೊಬಿಡ್ರಲ್ಲಪ್ಪ ಅನ್ನೋರು ಇರ್ತಾರೆ. ಅದಕ್ಕೆ ನಿಮ್ಮನ್ನು ಕೇಳಿದೆ. ಇಲ್ಲ ಗುರುಜಿ. ನಿಮ್ಮ ಜಾತಕ ತುಂಬ ಚೆನ್ನಾಗಿದೆ, ಅದಕ್ಕೆ ನಿಮ್ಮ ಯಜಮಾನ್ ಉಳ್ದವ್ರೆ.
ಹೌದಾ ಗುರುಜಿ? ನಿಮ್ಮ ಮಗನ ಜಾತಕದಲ್ಲಿ ನಿಮ್ಮ ಜಾತಕ ಸ್ಟ್ರಾಂಗ್ ಆಗಿದೆ. ಹಾ ಗುರುಜಿ. ಹಾಗಾಗಿ ಅವ್ರು ಎಷ್ಟೇ ಹೊಡೆದ್ರು ಬೈದ್ರು ಏನೆಲ್ಲ ಮಾಡಿದ್ರು ಕೂಡ ಕೊನೆಗೆ ಸೆಮ್ಸಿ ಚೆನ್ನಾಗಿ ನೋಡ್ಕೊಂಡಿರಂತ ತುಂಬಾ ಜನ ಹೇಳ್ತಾರೆ. ಅವ್ರ ಜಾತಕದಲ್ಲಿ ಡೈವರ್ಸ್ ಆಗಂತ ಜಾತಕ. ಮತ್ ಇವಾಗ ಮದ್ವೆ ಮಾಡ್ಬೇಕೋ ಬೇಡವೋ ಗುರುಜಿ? ನನಗೂ ಅದಕ್ಕೂ ಸಂಬಂಧ ಇಲ್ಲ ಮೇಡಮ್. ನಾನು ಕೇಳಿದ್ರು ಡೈವರ್ಸ್ ಜಾತಕ ಅಂತ ಹೇಳಿದ್ದೀನಿ. ಕೊನೆಗೆ ಏನಾರು ಆದ್ರೂ ನನ್ನ ಮೇಲೆ ಗೋಬೆ ಕೂರಿಸ್ತಾರೆ ಎಲ್ಲರೂ. ನೋಡಿ, ಸಪ್ತಮದಲ್ಲಿ ಕುಜಾಗ್ರಹ ಇದ್ದಾನೆ, ಅದು ಡೈವರ್ಸ್ ಹೇಳುತ್ತೆ. 4ನೇ ಮನೇಲಿ ಗುರು. ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದೀರ. ನಿಮ್ಮ ಹೆಸರು ಬೇಕಾದ್ರೆ ಒಂದು ಪ್ರಾಪರ್ಟಿ ಮಾಡ್ಬೋದಾಗಿತ್ತು ನಿಮ್ಮ ಯಜಮಾನರು ಏನಾರು ಮಾಡೋರಿಲ್ಲ ಗೊತ್ತಿಲ್ಲ. ಹಾಗಾಗಿ ಇವನ್ ಜಾತಕದಲ್ಲಿ ಮೇಡಮ್ ಅವ್ರು ಸಪ್ತಮಲ್ಲಿ ಕುಜ ಶುಕ್ರಗ್ರಹದಿಂದ ಡೈವರ್ಸ್ ಜಾತಕ. ನೀವು ಮಾತಾಡಿ ನಿದ್ದೆ ಮಾಡ್ತಾ ಇದ್ರ ಅನ್ಸುತ್ತೆ. ಅಲ್ಲ ಗುರುಜಿ, ಅವನಿಗೆ ಮತ್ತೆ ಯಾವಾಗ ಮದ್ವೆ ಮಾಡಿದ್ರೆ ಅವ್ನ ಲೈಫ್ ಚೆನ್ನಾಗಿರತ್ತೆ ಅಥವಾ ಪ್ರಾಪರ್ಟಿ ಯಾವಾಗ ತಗೋಬಹುದು ಅವನು? ಮೇಡಮ್ ನೋಡಿ, ನಾನೊಬ್ಬ ಅಸ್ಟ್ರಾಲಜರು. ಯಾವಾಗ ಮದುವೆ ಮಾಡೋ ನಿಮ್ಮ ಮಗನ ಡೈವರ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಪರಿಹಾರ ಏನ್ ಗುರುಜಿ ಅದಕ್ಕೆ? ಪರಿಹಾರ ಖಂಡಿತಲ್ಲೂ ಕೂಡ ನೀವು ಇದನ್ನ ಆ ಹುಡುಗಿ ಜಾತಕವನ್ನ ತೋರಿಸಿ. ಏನೇಳಿ? ಹುಡುಗಿ ಜಾತಕ ನಿಮಗ್ ತಗೊಂಬಂದ್ ತೋರಿಸ್ಬೇಕು ಗುರುಜಿ. ತೋರಿಸ್ಬೇಕು. ಅದನ್ನ ಮೇಲೆ ಡಿಸೈಡ್ ಮಾಡ್ತೀನಿ ಖಂಡಿತಲ್ಲೂ ಕೂಡ. ನೋಡಿ, ಬೇರೆಯವ್ರ ತರ ನಂಗೆ ಸುಳ್ಳು ಹೇಳಿ ರೂಢಿ ಇಲ್ಲ ಮೇಡಮ್. ಬೇರೆಯವ್ರು ಎಲ್ಲದಕ್ಕೂ ಪರಿಹಾರ ಇದೆ ಅಂತಾರೆ. ಅಯ್ಯಷ್ಟು ಜ್ಯೋತಿಷ್ ಹೇಳೋರ್ ಮನೆ ಹಾಳಾಗೋಗಿರೋದು. ನಿಜವಾಗ್ಲೂ ಕೂಡ ದಪ್ಪ ಆಗ್ತಾರೆ 100%. ಟಾಟೋನ ನಿಮ್ಮ ಮೈ ಮೇಲೆ ಹಾಕಿದ್ರೆ ಅವ್ರ ದೇಹ ದಪ್ಪ ಸ್ಟಾರ್ಟ್ ಆಗುತ್ತೆ. ಬಹಳ ಅದ್ಭುತ. ಅದು ಒಳ್ಳೇದಲ್ಲ. ಭಗವಂತ ನೀವನ್ನ ಏರುಪೇರು ಮಾಡ್ಬಿಡ್ತಾನೆ ನಿಮ್ಮ ದೇಹವನ್ನ. ಬಹಳ ವಿಶೇಷವಾಗಿ ಏರುಪೇರು. ತುಂಬಾ ಜನ ಏನಾಗಿದೆ ಗೊತ್ತಾ, ನಾವು ದೇವರು ಆರಾಧಿಸ್ತೀವಿ ಅಂತೆಲ್ಲ ಹಾಕಿರ್ತಾರೆ. ಖಂಡಿತಲ್ಲೂ ಕೂಡ ತುಂಬಾ ಜನ ಅವ್ರ ಗಂಡನ್ನ ಅವ್ರ ಹೆಂಡತಿನ ಆರಾಧನೆ ಮಾಡಕ್ ಆಗಿರಲ್ಲ ಅವ್ರ ಕೈಲಿ. ಹೌದು, ಇವಾಗ ಸಿಕ್ಕಾಪಟ್ಟೆ ಜನರು ಅದರಲ್ಲೂ ಕೂಡ ಸರ್ಪ್ರೈಸ್ ಕೊಡೋಕೆ ಎದೆ ಮೇಲೆ ಕೈ ಮೇಲೆ ಎಲ್ಲಾ ಕಡೆ ಹಾಕಿಸ್ಕೊಂಡಿರ್ತಾರೆ. ಅದ್ರ ಬಗ್ಗೆ ತುಂಬಾ ನನ್ನ ಒಂದು ಪ್ರಕಾರ ಇದನ್ನ ಯಾರು ಕೂಡ ದಯವಿಟ್ಟು ದೇಹದ ಮೇಲೆ ತುಂಬಾ ಜನ ನೋಡಿ. ಇವತ್ತು ಕ್ರಿಕೆಟ್ ಪ್ಲೇಯರ್ ತುಂಬಾ ಜನ ಹಾಕಿದ್ದಾರೆ ನೋಡಿ. ಸಕ್ಸಸ್ಫುಲ್ ಧೋನಿ ಒಂದು ಹಾಕೊಂಡಿಲ್ಲ. ಒಂದು ಹಾಕೊಂಡಿಲ್ಲ. ಧೋನಿ ಕೂಡ ಒಂದು ಹಾಕಿಲ್ಲ. ರೋಹಿತ್ ಶರ್ಮಾ ಹಾಕಿಲ್ಲ. ಫುಟ್ಬಾಲ್ ಪ್ಲೇಯರ್ ರೊನಾಲ್ಡೋ ಹಾಕಿಲ್ಲ. ದಯವಿಟ್ಟು ನೋಡಿ ಎಷ್ಟು ದೊಡ್ಡ ವೈಬ್ರೇಷನ್. 100% ಇದೆಲ್ಲವೂ ಕೂಡ ಬಹಳ ವಿಶೇಷವಾಗಿ ಈ ತರ ದೇವ್ರನ್ನ ಮೈ ಮೇಲೆ ಹಾಕ್ಯಂದು ತುಂಬಾ ಜನ ಸಾಕಷ್ಟು ಜನ ಪಿಟ್ ಪ್ಯಾಕೆಟ್ ರೌಡಿಗಳು ಇವರೆಲ್ಲರೂ ಹಾಕಿರ್ತಾರೆ ಈ ತರ. ಅಂದ್ರೆ ಇತ್ತೀಚೆಗೆ ಬಿಡ್ತಾರೆ ಕೋಡ್ ಗೊತ್ತಾಗುತ್ತೆ ಅಂತ ಅದ್ರ ಅನ್ಸತ್ತಾರ. ಇದೇನಾಗುತ್ತೆ, ಈ ಒಂದು ಭಗವಂತನ ಕೃಪೆಯಿಂದ ನೀವು ಆಗ್ತಿರಲ್ವಾ. ಹಾಗಾಗಿ ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳಿ. ಸಾಕಷ್ಟು ಜನ ಕೇಳ್ತಿದ್ದೀನಿ, ಈ ತರ ದೇವ್ರದನ್ನ ಯಾವುದೇ ಕಾರಣಕ್ಕೂ ಮೈ ಮೇಲೆ ದಯವಿಟ್ಟು ಧರಿಸ್ಬೇಡಿ. ಯಾಕಂದ್ರೆ ಭಗವಂತನ ಇಷ್ಟು 24 hours ನೀವು ಮಡಿಯಾಗಿರಕ್ಕಾಗಲ್ಲ. ದೇವ್ರ ಫೋಟೋ ಹಾಕ್ತೀರಾ, ತಿಗ ತೊಳ್ಕೊತಾ ಇರ್ತೀರಾ ಬಾತ್ರೂಮ್ ಅಲ್ಲಿ, ಎಲ್ಲ ಮಾಡಬಾರ್ದು ಮಾಡ್ತಾ ಇರ್ತೀರಾ. ದೇವ್ರದ್ದು ದೇಹವನ್ನ ಹಾಕಿದ್ಮೇಲೆ ಬಾಯಿ ಬಂದಂಗೆ ಕೆಟ್ಟದಾಗ ಬೈತಾ ಇರ್ತೀರಾ, ನಿನ್ನ ನಮ್ಮನ್ನಂತೆಲ್ಲ ಬೈತಾ ಇರ್ತೀರಾ. ಇವೆಲ್ಲ ಪದಗಳನ್ನ ಯೂಸ್ ಮಾಡಿ ಸಿಕ್ಕಾಬಟ್ಟೆ ಒಂದು ಪಾಪಕ್ಕೆ ಹೊಣೆ ಹಾಕ್ತೀರಾ. 100% ತುಂಬಾ ದೊಡ್ಡ ಪಾಪಕ್ಕೆ ಹೊಣೆ ಹಾಕ್ತೀರಾ. ಮೇಡಮ್, ನಾವು ಹುಬ್ಳಿಯಿಂದ ಮಾತಾಡೋದು. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಚಿಕ್ಕ ಮಗಳು ಪ್ರಿಯಾ ಅಂತ ಇದ್ದಾಳೆ, ಅವಳ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸಮಯವನ್ನ ಹೇಳಿ. ಹಾ ಮೇಡಮ್, ಅವಳು ಬಂದು 11/4/2012. ಹುಟ್ಟಿದ 11/4/2012 ಗುರುಜಿ. 2012 ಟೈಮಿಂಗ್ಸ್ ಬುಧವಾರ ರಾತ್ರಿ 10:30 ಗುರುಜಿ ಅವಳು ಹುಟ್ಟಿದ್ದು. 10:30 ರಾತ್ರಿ. ಹಾ, ರಾತ್ರಿ 10:30. ಏನ್ ಪ್ರಶ್ನೆ ಮೇಡಮ್ ಇವ್ರದ್ದು? ಗುರುಜಿ, ಅವಳು ವಿದ್ಯಾಭ್ಯಾಸನ ಕಮ್ಮಿ ಗುರುಜಿ. ಮೇಡಮ್ ಇವ್ರು ಬೇರೆ ಕ್ಯಾಸ್ಟ್ ಮದುವೆ ಆಗ್ಬಿಟ್ರೆ ಕಷ್ಟ ಅಂತ ಹೇಳುತ್ತೆ. ಹೌದಾ ಗುರುಜಿ? ಈಗಿನ 8th ಮುಗಿದು 9th ಗುರುಜಿ ಅವಳು. ಮೇಡಮ್ ಅವ್ರು ಹುಟ್ಟಿದ ದಿವಸ ಕೇಳಿದ್ರು ಇದನ್ನ ಹೇಳೋದು ನಾನು. ಹೌದಾ? ಮದ್ವೆ ಆದ್ಮೇಲೆ ಕೇಳಿದ್ರು ಹೇಳ್ತೀನಿ. ಮದ್ವೆ ಹುಟ್ಟಕ್ಕಿಂತ ಒಂದ್ ದಿವಸ ಅವತ್ತು ಹುಟ್ಟಿಬಿಟ್ರು ಅಂದ್ರೆ ಅದು ಟೈಮ್ ಮುಗ್ದೋಯ್ತು. ಅದೊಂಥರ ಆಪಲ್ ಮೊಬೈಲ್ ತರನೇ. ಏನ್ ಹೇಳಿ? ಅರ್ಥ ಆಯ್ತು ಗುರುಜಿ. ಸ್ಯಾಮ್ಸಂಗ್ ಮೊಬೈಲ್ಗೆ ಎಲ್ಲ ಕಳಿಸ್ಬೋದು, ಆಪಲ್ ಮೊಬೈಲ್ ಏನು ಕಳ್ಸಕ್ಕಾಗಲ್ಲ. ಹೌದು ಗುರುಜಿ. ಇವಳು ವಿದ್ಯಾಭ್ಯಾಸದ ಬಗ್ಗೆ ಕೇಳೋಣ ಅಂತ. ಹೆಂಗ್ ಗುರುಜಿ, ಓದ್ತಾಳೋ ಏನಿಲ್ವೋ? ಇಲ್ಲ, ನೀವೇನ್ ಓದಿದಿರಾ? ನಾನು SSLC ಗುರುಜಿ. ಫೇಲಾ? ಫೇಲ್ ಗುರುಜಿ ನಾನು. ಇಲ್ಲಿ ಹೇಳ್ತಾ ಇದ್ದೆ ಶನಿ 12 ಇದ್ದಾನೆ, ತಾಯಿ 4ನೇ ಮನೆ 12ನೇ ಮನೆ ಇದ್ದಾರೆ. ಹಾ ಗುರುಜಿ, SSLC ಮ್ಯಾಥ್ಸ್ ಸಬ್ಜೆಕ್ಟ್ ಹೋಗಿದೆ ಗುರುಜಿ. ಇನ್ನು ಒಬ್ಬ ಮಗಳು ಬಂದು B.Com ಮಾಡ್ತಿದ್ದಾಳೆ. ನಾನ್ ನಿಮ್ ಬಗ್ಗೆ ಕೇಳ್ತಾ ಇದ್ದೀರಿ. ನಿಮ್ಗೂ ನಿಮ್ ಮಗಳು ಲಿಂಕ್ ತಂದೆ ನಾನು. ನಿಮ್ ಮಗಳು ಯಾಕೆ ನಿಮ್ಗೆ ನಂಬಿಕೆ ಬರ್ಲಿ ಅಂತ ನೀವು ಫೇಲ್ ಅಂತ ಕೇಳಿದೆ. SSLC ಫೇಲ್ ಅಂತ ಕೇಳಿದೆ. ಯಾಕೆ ಕೇಳಿದೆ ಅಂದ್ರೆ ಇಲ್ಲಿ 4ನೇ ಮನೆ 12ನೇ ಮನೆ ಇದ್ದಾನೆ ಶನಿ.
ಹಾ ಗುರುಜಿ. ನಿಮ್ಮ ಪುಣ್ಯ ಏನು ಆಪರೇಷನ್ ಗಿಪರೇಷನ್ ಏನು ಆಗಿಲ್ವಾ ಹೆಲ್ತ್ ನಿಮಗೆ? 3 ಸಿಸೇರಿಯನ್ ಗುರುಜಿ ನನಗೆ. ಹೇಳುತ್ತೆ ಶನಿ 12ನೇ ಮೇಲೆ ತಾಯಿ ಸರ್ವನಾಶ ಆಗ್ಬೇಕು ಅಂತ ಹೇಳುತ್ತೆ ಜಾತಕದಲ್ಲಿ. 3 ಸಿಸೇರಿಂಗ್ ಯಾಕ್ರಿ ಮಾಡ್ಕೊಂಡ್ರಿ? ಸುಸ್ತು ಹೆಂಗ ಆಗಿಲ್ವೇನ್ರಿ? ನಿಮ್ಗೆ ಸುಸ್ತಾಗಲ್ವೇನ್ರಿ? ಆಗುತ್ತೆ ಗುರುಜಿ. ನೋಡಿ ಶನಿ 12ನೇ ಮೇಲೆ ನೀವು ಆಯುಸ್ ಕಮ್ಮಿ ಅಂತ ಹೇಳುತ್ತೆ ತಾಯಿಗೆ. ಬರೀ ಇಂಥದೆಯಾ? ಹಾ ಗುರುಜಿ. ಏನ್ ಹೇಳಿ? ಆಯುಷ್ ಕಮ್ಮಿ ಅಂತ. SLC ಫೇಲ್, ಆಯುಸ್ ಕಮ್ಮಿ, ಸಿಜೇರಿಂಗ್ ಇದೆಲ್ಲ ನೀವೇ ನಂಗೆ ಹೇಳಿದ್ರಾ? ಇಲ್ಲ ಗುರುಜಿ. ಮತ್ತೆ ಹೆಂಗೆ ಹೇಳ್ತೀನಿ ನಾನು? ಡಾಕ್ಟರ್ ಬ್ಲಡ್ ರಿಪೋರ್ಟ್ ಬಂದ್ಮೇಲೆ ಹಾಕಲ್ಲ ಈಕಲ್ಲ ಅಂತ ಹೇಳ್ತೇನೆ. ಆರ್ಯವರ್ಧನ್ ಜಾತಕ ಕೊಟ್ರೆ ನಿಮ್ SLC ಫೇಲ್, ನಿಮಗೆ ಕಾಯಿಲೆನಾ, ಸಿಜರಿಂಗ ನೀವ್ ಅಂತ ಹೇಳ್ತೀನಿ. ಏನ್ ಅನ್ಸುತ್ತೆ? ಹಾ ಗುರುಜಿ ಕರೆಕ್ಟ್ ಹೇಳ್ತೀರಿ ಗುರುಜಿ. ನಾವು ಫಾಲೋವರ್ ನಿಮ್ಗೆ ಒಂದೇನಿಲ್ಲ ಅಂದ್ರೂ 12 ವರ್ಷದಿಂದ. ನನ್ನ ಪ್ರೋಗ್ರಾಮ್ನ ದೇವರೇ ನೋಡ್ತಾ ಇರ್ತಾರ್ರಿ. ಆರ್ಯವರ್ಧನ್ ಏನ್ ಹೇಳ್ತಾರಂತ ಮನುಷ್ಯರೇನು ಭಗವಂತನೇ ನೋಡ್ತಾ ಇರ್ತಾರೆ. ಯಾಕಂದ್ರೆ ನಾವು ಭಗವಂತನ ಮಗ ಆಗಿ ಹುಟ್ಟಿದ್ರೆ ಅದಕ್ಕೆ ಭಗವಂತ ನೋಡ್ತಾನೆ, ಬ್ರಹ್ಮನ ಮಗ ಆಗಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.